ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಶೆಟ್ಟಿಹಳ್ಳಿಯಲ್ಲಿ ಇರುವ ಶ್ರೀ ಬಯಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉಚಿತವಾಗಿ 200 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ಮತ್ತು ಸಿಹಿಯನ್ನ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು, ಮುನಿರಾಮು ಹಾಗೂ ಗಣ್ಯ ವ್ಯಕ್ತಿಗಳ ನೇತೃತ್ವದಲ್ಲಿ ವಿತರಣೆ ಮಾಡಲಾಯಿತು. ಶ್ರೀನಿವಾಸ್ ಸರ್ ಅಂತ MLA ಸರ್ ಅವರು ನಮಗೆ 4 ವರ್ಷಗಳಿಂದ ನೋಟ್ ಪುಸ್ತಕಗಳು, ಜಾಮಿಟ್ರಿ ಬಾಕ್ಸ್ಗಳು ಮತ್ತು ಎಕ್ಸಾಮ್ ಪ್ಯಾಡ್ಗಳನ್ನು ವಿತರಣೆ ಮಾಡ್ತಿದ್ದಾರೆ. ಇದರಿಂದ ತುಂಬ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಎಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ಯಾರ್ಯಾರು ಇದನ್ನು ಕೊಂಡ್ಕೊಳ್ಳೋಕ್ಕಾಗಲ್ವೋ ಅದನ್ನು ಸಹ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದರಿಂದ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತಿದೆ. ಇಲ್ಲಿ ಎಲ್ಲ ಹೇಳ್ತಾರೆ, ಇವ್ರು ಕೊಡೋದ್ರಿಂದ ಬುಕ್ಸು ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಬೇರೆದ್ರಲ್ಲಿ ನಾವು ಖರ್ಚು ಮಾಡಿ ಕೊಡೋದಕ್ಕಿಂತ ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದರಿಂದ ಇನ್ನೂ ಉಪಯೋಗ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಂತರ ಬಯಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ಶಿಕ್ಷಕರು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನಿಸಿ ಗೌರವಿಸಿದ್ದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು ಶಾಸಕರ ಈ ಅಭೂತಪೂರ್ವ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನೆಲಮಂಗಲ ತಾಲೂಕಿನಲ್ಲಿ ಯಾರೂ ಮಾಡದೇ ಇರುವ ಕೆಲಸವನ್ನು ಶಾಸಕ ಎನ್ ಶ್ರೀನಿವಾಸ್ ಮಾಡುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ಕಾರಿ ಶಾಲಾ ಮಕ್ಕಳಿಗೆ 4,000 ನೋಟ್ಬುಕ್ಸ್ಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷಗಳ ಕಾರ್ಯವೇ ಅಪಪ್ರಚಾರ ಮಾಡುವುದು. ಚುನಾವಣೆ ಮೊದಲು ಸಹ ವಿರೋಧ ಪಕ್ಷದವರು ಇದೇ ರೀತಿ ಅಪಪ್ರಚಾರ ಮಾಡಿದ್ದರು. ಚುನಾವಣೆಗೋಸ್ಕರ ಈ ವರ್ಷ ಪುಸ್ತಕಗಳನ್ನು ಹಂಚುತ್ತಾರೆ, ತದನಂತರ ನಿಲ್ಲಿಸುತ್ತಾರೆ ಎಂದು ಹೇಳ್ತಿದ್ರು. ಆದರೆ ಶಾಸಕ ಎನ್ ಶ್ರೀನಿವಾಸ ಅವರು ಸತತ 4ನೇ ವರ್ಷವೂ ಕೂಡ ನೆಲಮಂಗಲ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಸರಿಸುಮಾರು 4,000 ನೋಟ್ ಪುಸ್ತಕಗಳನ್ನು ಉಚಿತವಾಗಿ ಮಾಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನೋಟ್ಬುಕ್ ವಿತರಣೆ ನಮ್ಮ ಜನಪ್ರಿಯ ಶಾಸಕರು 4 ವರ್ಷದಿಂದ ಸುಮಾರು 45,000 ಮಕ್ಕಳಿಗೆ ಎಲ್ಲ ಸ್ಕೂಲ್ಗಳಿಗೂ ಕೊಟ್ಕೊಂಡು ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. MLA ಆಗೋದಕ್ಕಿಂತ ಮುಂಚೆನೂ ಸಹ ಅವರು ಕೊಟ್ಟಿದ್ರು. ಅದನ್ನು ನಾನು ಕಂಟಿನ್ಯೂ ಮಕ್ಕಳಿಗೆ ಉಪಯೋಗ ಆಗುತ್ತೆ, ಒಳ್ಳೆ ಇದು ಮಾಡಲಿ, ನಾನು ಒಬ್ಬ ಶಿಕ್ಷಕನ ಮಗನಾಗಿ ಇದನ್ನು ಮಾಡಬೇಕು, ಮಕ್ಕಳಿಗೆ ಭಾರಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷವೂ ಕಂಟಿನ್ಯೂ ನಮ್ಮ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಯಲಾಂಜನೇಯ ಸ್ವಾಮಿ ಟ್ರಸ್ಟಿಂದ ನಮ್ಮ CNR ಹಾಸ್ಪಿಟಲ್ ಇದರಿಂದ ಇದು ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಶಾಲೆಗೂ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಮೊನ್ನೆನೂ ಸಹ ಪ್ರತಿಭಾ ಪುರಸ್ಕಾರ 80 ಎಬೋರ್ಗೆ ಸುಮಾರು 4,500 ಮಕ್ಕಳಿಂದ 5,000 ಜನ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರ ಕೊಟ್ಟರು. ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಯಾಕೆಂದರೆ ಅವ್ರು ಮಾಡ್ಕೊಂಬರ್ತಾರೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ, ಇದೇ ಥರ ಕಂಟಿನ್ಯೂ ಮಕ್ಳಿಗೆ ಒಳ್ಳೆ ಕೆಲಸವನ್ನು ಮಾಡಲಿ, ಅವರು ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ಕೊಂಬರ್ತಾರೆ. ಇವತ್ತು ಸಹ ನಾನು ಕಂಡಂಗೆ ಮಕ್ಳುಗಳ ಕೆಳಗೆ ಶ್ರೀನಿವಾಸ್ ಅವರು ನೋಟ್ಬುಕ್ ಕೊಡೋದ್ರಿಂದ ನನಗೆ ತುಂಬ ಒಳ್ಳೇದಾಗುತ್ತೆ, ನಮ್ಮ ಕಷ್ಟದಲ್ಲಿದ್ದೋ ಅಂಥವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಮಕ್ಕಳು ಸಹ ಹೇಳ್ಕೊಂತವ್ರೆ. ಅದಕ್ಕೆ ನಮ್ಮ ಶ್ರೀನಿವಾಸ್ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ದೇವರು ಇನ್ನೂ ಹೆಚ್ಚಿನವಾಗಿ ಕೆಲಸ ಮಾಡಲಿ. ಏಕೆಂದರೆ ಇವತ್ತು 1,500 ಕೋಟಿವರೆಗೂ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ನೋಡಿ, ನಮ್ಮ ಗೊಲ್ಲಹಳ್ಳಿ ಪಂಚಾಯಿತಿಯಿಂದ ಬಯಲಾಂಜನೇಯ ಸ್ವಾಮಿ ರಸ್ತೆಗೆ ಹೋಗೋಕ್ಕಾಗ್ತಿರಲಿಲ್ಲ. ಸುಮಾರು ಇವತ್ತು 8 ಕೋಟಿ ರೂಪಾಯಿ ಇರೋ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ದೇವಸ್ಥಾನ ಮುಂದೆ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹಲವಾರು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಾಲೆ ಇರ್ಬೋದು, ರೈತರಿಗೆ ಊಟದ ವ್ಯವಸ್ಥೆ ಇರ್ಬೋದು, ಅಲ್ಲಿ ನೀರಿನ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲವನ್ನು ಖಂಡಿತ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಶ್ರೀನಿವಾಸ್ ಅವರು ಹೆಚ್ಚಿನ ಕೆಲಸವನ್ನು ಮಾಡಲಿ, ಅದಕ್ಕೆ ನಮ್ಮ ಅನುಕೂಲವನ್ನು ಮಾಡಬೇಕು ಅಂತ ನಾವು ಸಹ ಶಾಲೆಗಳಿಗೆ ಕೇಳಿದಾಗ ನಾವು ಶಾಲೆಗೆ ಯಾವ ಶಾಲೆಗೆ ಹೇಳೋಣ, ನಾವು ಬೇಕಾದ್ರೆ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾರೆ. ಖಂಡಿತ ಅವರು ಮೊದಲೇ ಹೇಳ್ತಾ ಇದ್ರು, ವಿರೋಧ ಪಕ್ಷದವ್ರು ಮಾಮೂಲಿ ಹೇಳ್ಕೊಂತವ್ರೆ. ಅವ್ರು ಮೊದಲೇ ಹೇಳ್ತಾ ಇದ್ರು, ಇವರು ಒಂದು ವರ್ಷ ಕೊಡ್ತಾರೆ, 1 ವರ್ಷ ಕೊಟ್ಟಾದ್ಮೇಲೆ ಅವ್ರು ಖಂಡಿತ ಕೊಡಲ್ಲ ಅಂತ ಹೇಳ್ಕೊಂಬತ್ತಿದ್ರು. ಇವತ್ತು ನೋಡಿ, ಇದು 4ನೇ ಬಾರಿ ಕೊಡ್ತಾ ಇರೋದು. 4 ವರ್ಷದಿಂದ ಕಂಟಿನ್ಯೂ ಕೊಟ್ಕೊಂಬತ್ತಲೇ ಇದ್ದಾರೆ. ಅವ್ರು ಏನೇ ಕೇಳಿದ್ರು ಮಕ್ಕಳಿಗಾಗಲಿ ಇದಕ್ಕಾಗಲಿ ಎಕ್ಸಾಮ್ ಟೈಮಲ್ಲಿ ಅವರು ಸಹ ನಿಂತ್ಕೊಂಡು ಎಲ್ಲ ಶಾಲೆಗೆ ಇದು ಮಾಡಿಸ್ತಾರೆ. ಊಟದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಮಾಡ್ಕೊಂಬತ್ತಾ ಇದ್ದಾರೆ. ಜನ ಮಾತಾಡ್ಲಿ, ಅವರು ಏನು ಹೇಳಿದ್ರು ಕೇಳಲ್ಲ. ಅಭಿವೃದ್ಧಿ ಬಗೆಗೆ, ಮಕ್ಕಳ ಬಗೆಗೆ ನಾನು ಒಬ್ಬ ಶಿಕ್ಷಕನ ಮಗನಾಗಿ ನಾನು ಮಾಡಬೇಕು ಅಂತ ಅವರು ಗುರಿ ಇಟ್ಕೊಂಡು ನೆಲಮಂಗಲನ ಮಾದರಿಯಾಗಿ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತ ಒಳ್ಳೆ ಮಾದರಿಯಾಗಿ ಕೆಲಸ ಮಾಡ್ತವ್ರೆ. ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಮಾಡಲಿ ಅಂತ ನಾವು ಸಹ MK ನಾಗರಾಜು, ಪ್ರಾಧಿಕಾರ ಅಧ್ಯಕ್ಷ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀ ಬಯಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿ ಭಾವನಾ, ಶಾಸಕ ಎನ್ ಶ್ರೀನಿವಾಸ್ ಅವರು ಮಾಡುತ್ತಿರುವ ಕಾರ್ಯವು ತುಂಬ ಅದ್ಭುತವಾದ ಕಾರ್ಯ. ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡುತ್ತಿರುವುದು ತುಂಬ ಸಂತೋಷದ ವಿಚಾರ. ನನಗೆ ಮತ್ತು ನನ್ನ ಪೋಷಕರಿಗೆ ತುಂಬ ಸಂತೋಷವಾಗಿದೆ ಮತ್ತು ನಮ್ಮಂತಹ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಇದು ತುಂಬ ಅನುಕೂಲವಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನನ್ನ ಹೆಸರು ಭಾವನಾ. ನಾನು 10ನೇ ತರಗತಿಯಲ್ಲಿ ಶ್ರೀ ಬಯಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. MLA ಆದಂಥ ಎನ್ ಶ್ರೀನಿವಾಸರವರು ನಮಗೆ 4 ವರ್ಷದಿಂದ ನೋಟ್ ಪುಸ್ತಕಗಳು, ಎಕ್ಸಾಮ್ ಪ್ಯಾಡ್ಗಳು, ಪೆನ್ಗಳು ಮತ್ತು ಜಾಮಿಟ್ರಿಗಳನ್ನ ಕೊಡ್ತಿದ್ದಾರೆ. ಇದರಿಂದ
ತುಂಬ ಮಕ್ಕಳಿಗೆ ಸ್ವಲ್ಪ ಬಡವರು ಇರೋರಿಗೆ ಅವ್ರಿಗೆಲ್ಲರಿಗೂ ತುಂಬ ಉಪಯೋಗ ಆಗ್ತಿದೆ. ಅವ್ರು ಮಾಡಿದಂಥ ಸಹಕಾರಕ್ಕೆ ನಮ್ಮ ಶಾಲೆಯಿಂದ ಮತ್ತು ನನ್ನ ಕಡೆಯಿಂದ ಶ್ರೀ ಬೈಲಹಂಚಿ ಸ್ವಾಮಿ ವಿದ್ಯಾಸಂಸ್ಥೆಯಿಂದ ತುಂಬ ಅಭಿನಂದನೆಗಳು, ಧನ್ಯವಾದಗಳು.